ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹೆಂಗಳಿಯರ ಅಚ್ಚುಮೆಚ್ಚಿನ ಹಬ್ಬ. ನಾಡಿನೆಲ್ಲೆಡೆ ವರಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ದೇಗುಲಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರಗಳು ನಡೆದವು. ಕಮಲದ ಕಣ್ಣವಳು, ಕಮಲದ ಮೊಗದವಳು, ಸಂಪತ್ತು ಅಷ್ಟೈಶ್ವರ್ಯದ ಅಧಿದೇವತೆ ಲಕ್ಷ್ಮಿ. ವರವ ಕೊಡುವ ವರಮಹಾಲಕ್ಷ್ಮಿ ಹಬ್ಬವನ್ನ ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮನೆ ಮನೆಗಳಲ್ಲೂ ಚಿನ್ನ, ಬೆಳ್ಳಿ, ಹೂವು, ಹಣ್ಣುಗಳಿಂದ ದೇವಿಯನ್ನ ಅಲಂಕರಿಸಿ ಪೂಜಿಸಿದ್ರೆ ದೇಗುಲಗಳಲ್ಲೂ ಸಂಭ್ರಮ ಮೇಳೈಸಿತ್ತು. ತುಮಕೂರಿನ ಸುಪ್ರಸಿದ್ಧ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. 1.5 ಕಿಲೋಮೀಟರ್ನಷ್ಟು ದೂರ ಭಕ್ತರು ಸಾಲುಗಟ್ಟಿ ನಿಂತಿದ್ರು. ಸಂಪೂರ್ಣ ಹೂವುಗಳಿಂದಲೇ ಅಲಂಕಾರಗೊಂಡಿದ್ದ ತಾಯಿಯನ್ನ ಕಣ್ತುಂಬಿಕೊಂಡು ಭಕ್ತಿ ಭಾವ ಸಮರ್ಪಿಸಿದ್ರು. ಪ್ರತಿ ವರ್ಷನೂ ಈ ಕಡೆ ಬೆಳಗ್ಗೆ ಪೂಜೆಗೆ ಬರ್ತಾ ಇರ್ತೀವಿ. ನಾವೇನು ಅನ್ಕೊಂತೀವೋ ಎಲ್ಲ ನೆರವೇರುತ್ತೆ. ಇಲ್ಲಿ ಅಮ್ಮ ತುಂಬ ಪವರ್ಫುಲ್. ಅಮ್ಮನ ಆಶೀರ್ವಾದದಿಂದನೇ ಒಳ್ಳೆ ಮನೆ ಸಿಕ್ಕಿದೆ, ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಒಳ್ಳೆ ಅತ್ತೆ ಮಾವ ಎಲ್ಲ ಚೆನ್ನಾಗಿದೆ. ನೀವು ಬನ್ನಿ, ಅಮ್ಮನ ನಂಬಿ ಸದಾ ಯಾವಾಗಲೂ ಖುಷಿಯಾಗಿ ಇರ್ತೀರಾ. ಪ್ರತಿ ವರ್ಷ ಬರ್ತೀವಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಧನಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. 3 ಲಕ್ಷ ರೂಪಾಯಿ ಮೌಲ್ಯದ ನೋಟುಗಳಿಂದ ದೇಗುಲ ಸಿಂಗಾರಗೊಂಡಿತ್ತು. ಚಿಕ್ಕಮಗಳೂರಿನ ವರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಭಕ್ತರಿಂದ ತುಂಬಿ ಹೋಗಿತ್ತು. ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ಹುಬ್ಬಳ್ಳಿಯ ದಾಜಿಬಾನ ಪೇಟೆಯಲ್ಲಿರೋ ಲಕ್ಷ್ಮೀ ದೇಗುಲದಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮುಂಜಾನೆಯಿಂದಲೇ ಭಕ್ತರು ದೇಗುಲಗಳಿಗೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾದರು. ಬ್ಯೂರೋ ರಿಪೋರ್ಟ್, TV9.